ನಮಸ್ಕಾರ. ಗ್ಯಾರಂಟಿ ಬ್ರೇಕಿಂಗ್ಗೆ ಸ್ವಾಗತ. ನಾನು ರಾಮ್ ಬಡ್ಗೇರ್. ರಾಜ್ಯದ ಶೈಕ್ಷಣಿಕ ವಿಚಾರದಲ್ಲಿ ಮೌನಿ ನಾನು ಅಂತ ಹೇಳಿದ್ರೆ ಏನಾದರೂ ಸಿಎಂ ಸಿದ್ದರಾಮಯ್ಯನವರು ಜಾತಿ ಗಣತಿ ಬಗ್ಗೆ ಮಾತಾಡುವಂತ ಸಿಎಂ ಶನಿವಾರದ ವಿಚಾರ ಇಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದ್ರು ಕೂಡ ಯಾಕೆ ಸೈಲೆಂಟ್ ಆಗಿದ್ದಾರೆ? ರಾಜ್ಯದ ವಿಚಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಲತಾಯಿ ಧೋರಣೆ ತೋರಿದ್ದಾರೆ. ರಾಜ್ಯದ ಶೈಕ್ಷಣಿಕ ವಿಚಾರದಲ್ಲಿ ಮೌನಿ ನಾನು ಎಂದ್ರ ಸಿಎಂ ಸಿದ್ದರಾಮಯ್ಯ. ಜಾತಿ ಗಣತಿ ಬಗ್ಗೆ ಮಾತನಾಡುವ ಸಿಎಂ ಶನಿವಾರ ವಿಚಾರದಲ್ಲಿ ಯಾಕೆ ಸೈಲೆಂಟ್ ಆಗಿದ್ದಾರೆ? ಹೈಕಮಾಂಡ್ ಸೂಚನೆಗೆ ಮಾತ್ರ ಸಿದ್ದರಾಮಯ್ಯ ರಿಯಾಕ್ಷನ್ ಕೊಟ್ಟಿದ್ದಾರೆ. ರಾಜ್ಯದ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಡಬಲ್ ಸ್ಟ್ಯಾಂಡರ್ಡ್. ಶನಿವಾರದ ವಿಚಾರವನ್ನ ನೆಗ್ಲೆಕ್ಟ್ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಇಷ್ಟೊಂದು ಸದ್ದು ಮಾಡ್ತಾ ಇದೆ ಶನಿವಾರದ ವಿಚಾರ. ಎಲ್ಲ ಪಕ್ಷದ ನಾಯಕರುಗಳು ಕೂಡ ಇದರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಆದ್ರೆ ಸಿಎಂ ಸಾಹೇಬರು ಮಾತ್ರ ಶನಿವಾರದ ವಿಚಾರಕ್ಕೆ ತಲೆನೇ ಹಾಕಿಲ್ಲ. ಇದರ ಬಗ್ಗೆ ಏನೂ ಮಾತನಾಡಿಲ್ಲ. ಯಾಕೆ? ಅದೇ ಜಾತಿ ಗಣತಿ ವರದಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಮಾತನಾಡ್ತಾರೆ. ಅದೇ ಸಿದ್ದರಾಮಯ್ಯನವರು ಶನಿವಾರದ ಬಗ್ಗೆ ಮಾತನಾಡಿಲ್ಲ. ಗಮನಿಸ್ತಾ ಇದ್ದೀವಿ. ಈ ಶನಿವಾರ ತೆಗೆಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಸದ್ದಾಯಿತು, ಅಂದರೆ ಬಹಳಷ್ಟು ಆಕ್ರೋಶ ವ್ಯಕ್ತವಾಯಿತು ರಾಜ್ಯಾದ್ಯಂತ. ಏನು ಮಾಡೋದಕ್ಕೆ ಹೊರಟಿದ್ದಾರೆ ಇವರು? ಈ ಹಿಂದೆ ಒಬ್ಬರು ಪರೀಕ್ಷಾರ್ಥಿಯ ತಾಳಿ, ಕಾಲುಂಗುರ, ಕಿವಿಯೋಲೆ ಇದನ್ನೆಲ್ಲ ತೆಗೆಸಿದ್ರು. ಆಗ ಒಂದು ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಯಿತು. ಈಗ ನೋಡಿದರೆ ಶನಿವಾರ ತೆಗೆಸಿದ್ರು. ಇದ್ರ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ದಾರೆ, ಎಲ್ಲರೂ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ರಮ ಆಗಬೇಕು ಅಂತ ಮಾತನಾಡಿದ್ದಾರೆ, ಕ್ರಮನೂ ಆಗೋಯ್ತು. ಆದರೆ ಸಿಎಂ ಸಿದ್ದರಾಮಯ್ಯನವರು ಮಾತ್ರ ಇದ್ರ ಬಗ್ಗೆ ಒಂದು ಸ್ವಲ್ಪನೂ ಮಾತನಾಡಿಲ್ವಲ್ಲ ಅಂತ ಹೇಳಿ ಬಹಳಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಜಾತಿ ಗಣತಿ ವರದಿ ವಿಚಾರ ಮಾತಾಡ್ತಾರೆ ಸಿದ್ದರಾಮಯ್ಯನವರು, ಇನ್ನು ಬೇರೆ ಬೇರೆ ಎಲ್ಲ ಸಬ್ಜೆಕ್ಟ್ಗಳ ಬಗ್ಗೆ ಮಾತನಾಡ್ತಾರೆ. ಆದರೆ ಈಗ ಅವರದ್ದೇ ಸರ್ಕಾರದಲ್ಲಿ ನಡೆದಿರುವಂಥ ವಿಚಾರ ಇದು. ಒಬ್ಬ ವಿದ್ಯಾರ್ಥಿ ಪರೀಕ್ಷೆ ಬರೆಯೋದಕ್ಕಂತ ಹೋದಂಥ ಸಂದರ್ಭದಲ್ಲಿ ಆತ ಹಾಕಿದ್ದಂಥ ಶನಿವಾರವನ್ನು ಅಲ್ಲಿನ ಸಿಬ್ಬಂದಿ ತೆಗೆಸಿದ್ದಾರೆ. ಇದರ ಬಗ್ಗೆ ಒಂದೇ ಒಂದು ಸಾರಿನಾದರೂ ರಿಯಾಕ್ಷನ್ ಕೊಡಬೇಕಲ್ವಾ ಮುಖ್ಯಮಂತ್ರಿಗಳು? ಏನಾದರೂ ಮಾತನಾಡಬೇಕಲ್ವಾ? ಹೀಗಾಗಬಾರ್ದು ಯಾವತ್ತೂ ಕೂಡ, ಇನ್ನು ಮುಂದೆ ಯಾರು ಕೂಡ ಹೀಗೆ ಮಾಡೋಕೆ ಹೋಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಹೇಳಬಹುದಲ್ಲ. ರಾಜ್ಯದ ದೊರೆ ಸಿಎಂ ಸಿದ್ದರಾಮಯ್ಯನವರು. ಸಿಎಂ ಅಂತ ಅಂದರೆ ರಾಜ್ಯಕ್ಕೆ ದೊರೆ ಇದ್ದ ಹಾಗೆ. ಅವರ ಮಾತನ್ನು ಕೇಳ್ತಾರೆ ಪ್ರತಿಯೊಬ್ಬರು. ಅವ್ರು ಹೇಳಬೇಕಾಗುತ್ತೆ ಇಂಥ ವಿಚಾರಗಳನ್ನು ಗಟ್ಟಿ ಧ್ವನಿಯಲ್ಲಿ ಇನ್ಯಾವತ್ತೂ ಕೂಡ ಈ ರೀತಿಯಾಗಿ ಯಾರೂ ಮಾಡಂಗಿಲ್ಲ ಅಂತ ಹೇಳಿ. ಆದರೆ ಇವರು ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಅದ್ರ ಬಗ್ಗೆ.